ವೆಜ್ ಫುಡ್ ಮ್ಯಾನ್ಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೋದ್ಸಲ ಬಾಕ್ಸಿಗೆ ಕೇಕ್ ಪ್ಯಾಕ್ ಮಾಡಿದಾಗ ಅದು ಹೋಮ್ ಮೇಡ್ ಅಂತ ಹೇಳಿದಾಗ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಕೇಕ್ ರೆಸಿಪಿನ ತೋರಿಸ್ಕೊಡಿ ಅಂತ. ಹಾಗಾಗಿ ಇವತ್ತು ಡೀಟೇಲ್ ಆಗಿ ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಕೇಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 65 ಗ್ರಾಮ್ನಷ್ಟು ಮೈದಾ ತಗೊಳ್ತಾ ಇದ್ದೀನಿ. 1.5 ಚಮಚೆಯಷ್ಟು ಕೋಕೋವಾ ಪೌಡರ್ ಹಾಕೊಳ್ಳಿ. ವೆಟ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಾನಿಲ್ಲಿ 100 ಗ್ರಾಮ್ನಷ್ಟು ಕಂಡೆನ್ಸ್ ಮಿಲ್ಕ್ ಅನ್ನ ತಗೊಂಡಿದ್ದೀನಿ. ಜೊತೆಗೆ 20 ಗ್ರಾಮ್ನಷ್ಟು ಅನ್ಸಾಲ್ಟೆಡ್ ಬಟರ್ ಅನ್ನ ತಗೊಂಡಿದ್ದೀನಿ. 1 ಚಮಚದಷ್ಟು ವೆನಿಲಾ ಎಸೆನ್ಸ್ ಅನ್ನ ಹಾಕೊಂಡು ಇದನ್ನ ಒಂದು ಎಲೆಕ್ಟ್ರಿಕ್ ಬೀಟರ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೋಡಿ, ಕೇಕ್ ಪರ್ಫೆಕ್ಟ್ ಆಗಿ ಬರಬೇಕು ಅಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ನಾವು ಪ್ರಾಪರ್ ಆಗಿ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಕೇಕ್ ಚೆನ್ನಾಗಿ ಬರೋದಿಲ್ಲ. 1 ರಿಂದ 1.5 ನಿಮಿಷ ಬೀಟ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಸ್ಮೂತ್ ಆಗಿ ಕನ್ಸಿಸ್ಟೆನ್ಸಿ ಬರಬೇಕು. ಸ್ಟ್ರೇನರ್ ಅಲ್ಲಿ ಮೈದಾ ಮತ್ತೆ ಕೋಕೋವಾ ಪೌಡರ್ ಮಿಕ್ಸ್ ಹಾಕಿ ಅರ್ಧ ಚಮಚೆ ಬೇಕಿಂಗ್ ಪೌಡರ್ ಜೊತೆಗೆ 1/8 TSP ಬೇಕಿಂಗ್ ಸೋಡಾ ಹಾಕೊಂಡು ಇದನ್ನ ಚೆನ್ನಾಗಿ ಸೀವ್ ಮಾಡ್ಕೊಳ್ಳಿ. ಈ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್. ಡೈರೆಕ್ಟ್ ಆಗಿ ಹಾಕೊಳ್ಳೋಕೆ ಹೋಗಬೇಡಿ. ಮುಂಚೆ ಹಾಗೇನೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸುಮಾರಾಗಿ ಒಂದು 40 ml ಅಷ್ಟು ಹಾಲನ್ನು ಹಾಕೊಳ್ಳಿ. ಹಾಲು ಹಾಕಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಕೇಕನ್ನು ಓವನಲ್ಲೂ ಮಾಡ್ಬೋದು, ಇಲ್ಲಾಂತಂದರೆ ಕುಕ್ಕರ್ ಅಥವಾ ಕಡಾಯಿಯಲ್ಲೂ ಕೂಡ ಮಾಡ್ಬೋದು. ಯಾವುದೇ ಆದರೂ ಸರಿ. ಈ ಸ್ಟೇಜಲ್ಲಿ ನೀವು ಇದನ್ನು 10 ನಿಮಿಷ ಪ್ರೀ ಹೀಟ್ ಮಾಡೋದಕ್ಕೆ ಇಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಬರಬೇಕು. ಪರ್ಫೆಕ್ಟ್ ಆಗಿದೆ. ನಾನಿಲ್ಲಿ ಒಂದು ಚಿಕ್ಕ ಕೇಕ್ ಟಿನ್ ಬಳಸ್ತಾ ಇದ್ದೀನಿ. ಇದರೊಳಗಡೆ ಬಟರ್ ಪೇಪರನ್ನು ಚೆನ್ನಾಗಿ ಗ್ರೀಸ್ ಮಾಡಿ ಹಾಕ್ತಾ ಇದ್ದೀನಿ. ಟಿನ್ ಸುತ್ತಲೂ ನಾನು ಬೆಣ್ಣೆ ಹಚ್ತಾ ಇದ್ದೀನಿ. ಇದರಿಂದ ಕೇಕ್ ಅಂಟ್ಕೊಳ್ಳೋದಿಲ್ಲ, ಈಸಿಲಿ ಬಿಟ್ಕೊಳ್ಳುತ್ತೆ. ಇವಾಗ ನಾವು ಕೇಕ್ ಬ್ಯಾಟರ್ನ ಟಿನ್ನಿಗೆ ಪೋರ್ ಮಾಡೋಣ. ಆಗಲೇ ಹೇಳ್ದಾಗೆ ನೀವು ಕುಕ್ಕರ್ ಆಗಲಿ, ಕಡಾಯಿ ಆಗಲಿ ಅಥವಾ ಓವನ್ ಆಗಲಿ 10 ನಿಮಿಷನಾದರೂ ಪ್ರೀ ಹೀಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಟ್ಯಾಪ್ ಮಾಡಿ, ಅಂದರೆ ಏರ್ ಬಬಲ್ಸ್ ಇದ್ರೆ ಹೊರಟೋಗುತ್ತೆ. ಪ್ರೀ ಹೀಟೆಡ್ ಪ್ಯಾನಲ್ಲಿ ಇದನ್ನಿಟ್ಟು ಸುಮಾರಾಗಿ ಒಂದು 40 ನಿಮಿಷ ಆದರೂ ನೀವು ಇದನ್ನ ಬೇಕ್ ಮಾಡ್ಕೊಳ್ಬೇಕಾಗುತ್ತೆ. ಲೋ ಮೀಡಿಯಂ ಫ್ಲೇಮಲ್ಲಿ 30 ನಿಮಿಷ ಆದಮೇಲೆ ಚೆಕ್ ಮಾಡ್ತಾನೆ ಇರಿ. ಓವನಲ್ಲಾದರೂ ಕೂಡ 180 ಡಿಗ್ರಿ ಫಾರ್ 35 to 40 ಮಿನಿಟ್ಸ್ವರೆಗೂ ನೀವು ಇದನ್ನ ಬೇಕ್ ಮಾಡಿ. ಓವನಲ್ಲಿ ಬೇಕಾಗೋದಕ್ಕೆ ಸುಮಾರಾಗಿ ಒಂದು 35 ನಿಮಿಷ ಅಂತೂ ಬೇಕು. 30 ನಿಮಿಷ ಆದಮೇಲೆ ಚೆಕ್ ಮಾಡ್ತಾ ಇರಿ. ನಿಮ್ಮ ಟೂತ್ ಪಿಕ್ ಈ ಥರ ಕ್ಲೀನ್ ಆಗಿ ಬಂದಿದೆ ಅಂತಂದ್ರೆ ಕೇಕ್ ಬೇಕಾಗಿದೆ ಅಂತ ಅರ್ಥ. ಒಂದ್ ವೇಳೆ ಕ್ಲಿಯರ್ ಆಗಿ ಬರಲಿಲ್ಲ ಅಂತಂದ್ರೆ ಮತ್ತೆ 5 ನಿಮಿಷ ಬೇಕ್ ಮಾಡಿ ಚೆಕ್ ಮಾಡ್ತಾ ಹೋಗಿ. ಕೇಕ್ ಟಿನ್ ತಣ್ಣಗಾದ್ಮೇಲೆ ಚಾಕು ಸಹಾಯದಿಂದ ಈ ರೀತಿ ಇದನ್ನ ಸ್ಕ್ರೇಪ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಈಸಿಲಿ ಕೇಕ್ ಬರುತ್ತೆ. ನೀವು ಕೇಕ್ ಟೆಕ್ಸ್ಚರ್ ನೋಡ್ತಾ ಇರ್ಬೋದು, ತುಂಬಾ ಸ್ಪಾಂಜಿಯಾಗಿ ಫ್ಲಫಿ ಆಗಿ ಬಂದಿದೆ. ಇವಾಗ ಫ್ರಾಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ವಿಪ್ಪಿಂಗ್ ಕ್ರೀಮ್ ಅನ್ನ ತಗೊಳ್ಳೋಣ. ಯಾವ ಬ್ರ್ಯಾಂಡ್ ಅಂತ ಕೇಳಿದ್ರೆ ಟ್ರೋಪೋಲೈಟ್ ಅಂತ ಸಿಗುತ್ತೆ, ನೀವು ಅದನ್ನ ಬಳಸಬಹುದು. ಸ್ಟಿಫ್ ಪೀಕ್ ಬರೋವರೆಗೂ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಫ್ರಾಸ್ಟಿಂಗ್ ಮಾಡೋದನ್ನ ಇನ್ನೂ ಕಲಿತಾ ಇದ್ದೀನಿ, ಅಷ್ಟೊಂದೇನು ಪರ್ಫೆಕ್ಟ್ ಆಗಿಲ್ಲ. ಬಟ್ ತುಂಬಾ ಜನ ಕೇಳ್ತಾ ಇದ್ರಿ, ಹಾಗಾಗಿ ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಸ್ಪ್ಯಾಚುಲಾನ ಈ ತರ ಉಲ್ಟಾ ಮಾಡಿದ್ರು ಕ್ರೀಮ್ ಬೀಳೋದಿಲ್ಲ. ಇದು ಪರ್ಫೆಕ್ಟ್ ಆಗಿ ವಿಪ್ ಆಗಿದೆ ಅಂತ ಅರ್ಥ. ಕೇಕ್ ಬೋರ್ಡ್ ಮೇಲೆ ನಾನು ಈ ಕೇಕ್ ಇಟ್ಕೊಂಡು ಇದನ್ನ 3 ಲೇಯರ್ಸ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕ್ರೀಮ್ ಹಾಕಿ ಮಾಡಿದ್ರೆ ಅದೊಂದು 1/2 kg ಕೇಕ್ ಅಂತ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪೇಸ್ಟ್ರಿ ಮಾಡ್ತಾ ಇದೀವಿ, ಹಾಗಾಗಿ ನಾನಿಲ್ಲಿ ಶುಗರ್ ಸಿರಪ್ ಅನ್ನ ಹಾಕ್ತಾ ಇದ್ದೀನಿ. ಶುಗರ್ ಸಿರಪ್ ಆದ್ಮೇಲೆ ನಾವು ಇದಕ್ಕೆ ಕ್ರೀಮ್ ಅನ್ನ ಹಾಕಿ ಮುಂಚೆ ಕ್ರಮ್ ಕೋಟಿಂಗ್ ಅಂತ ಮಾಡ್ಕೊಳ್ಬೇಕು. ಅಂದ್ರೆ ಜಸ್ಟ್ 1 ಲೇಯರ್ ಆಫ್ ಕೋಟಿಂಗ್ ಅನ್ನ ನಾವು ಮಾಡ್ತೀವಿ. ಸೇಮ್ ಪ್ರೊಸೀಜರ್ ಅನ್ನ ಥ್ರೂ ಔಟ್ ಫಾಲೋ ಮಾಡ್ಕೊಳ್ಳಿ. ನಿಮಗೂ ಕೂಡ ಕೇಕ್ ಬೇಕ್ ಮಾಡಬೇಕು ಅಂತ ಆಸೆ ಇದ್ರೆ ನಾವು ಡೆಫಿನೆಟ್ಲಿ ಯೂಟ್ಯೂಬಲ್ಲಿ ಒಂದು ಲೈವ್ ಸೆಷನ್ ಮಾಡಿ ಎಲ್ಲರೂ ಒಟ್ಟಿಗೆನೆ ಬೇಕ್ ಮಾಡ್ಬೋದು. ಆ ಥರ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಒಂದು ಲೈವ್ ಸೆಷನ್ ಅನ್ನ ಆದಷ್ಟು ಬೇಗ ಮಾಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನಾನು ಒಂದಿನ ಮುಂಚೆನೇ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಅಂದರೆ ನಾವು ಒಟ್ಟಿಗೆ ಲೈವ್ ಸೆಷನಲ್ಲಿ ಬೇಕ್ ಮಾಡ್ಬೋದು. ನಾನೇನು ಪರ್ಫೆಕ್ಟ್ ಬೇಕರ್ ಅಂತೂ ಅಲ್ಲ, ಆದರೆ ಚಿಕ್ಕ ಪುಟ್ಟ ಫಂಕ್ಷನ್ಸ್, ಮನೆಯಲ್ಲಿ ಬರ್ತ್ಡೇಸ್, ಆ್ಯನಿವರ್ಸರೀಸ್ ಆದಾಗ ನಾವೇ ಮನೆಯಲ್ಲಿ ಕೇಕ್ ಮಾಡಿದ್ರೆ ಅದು ಬೇಕರಿಗಿಂತ ಡೆಫಿನೆಟ್ಲಿ ಹೆಲ್ದಿಯಾಗಿದ್ದೇ ಇರುತ್ತೆ. ಕೇಕ್ ಸೈಡ್ಸಿಗೂ ಈಗ ನಾವು ಕ್ರೀಮ್ ಹಾಕಿ ಇದನ್ನ ಚೆನ್ನಾಗಿ ಮೊದಲು ಕ್ರಮ್ ಕೋಟಿಂಗ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ಪ್ಯಾಚುಲಾ ಸಹಾಯದಿಂದ ನಾವು ಈ ಕೇಕನ್ನು ಒಂದು ಹದಕ್ಕೆ ಲೆವೆಲ್ ಅಪ್ ಮಾಡ್ಕೊಳ್ಳೋಣ. ಸ್ಪ್ಯಾಚುಲಾ ಇಂದ ಈ ಥರ ಸ್ವಲ್ಪ ಲೆವೆಲ್ ಅಪ್ ಮಾಡ್ಕೊಂಡ್ಮೇಲೆ ನಿಮಗೆ ಮಾರ್ಕೆಟಲ್ಲಿ ಈಸಿಲಿ ಸ್ಕ್ರೇಪರ್ ಅಂತ ಸಿಗುತ್ತೆ. ಪ್ಲಾಸ್ಟಿಕ್ ಸ್ಕ್ರೇಪರ್ ಕೂಡ ಸಿಗುತ್ತೆ. ಅದರ ಸಹಾಯದಿಂದ ನೀವು ಆರಾಮಾಗಿ ಎಕ್ಸೆಸ್ ಕ್ರೀಮನ್ನು ಈ ರೀತಿ ತೆಕ್ಕೊಳ್ಬೋದು. ಇದಕ್ಕೆ ನೀವು ಹಳೆ ATM ಕಾರ್ಡ್ ಕೂಡ ಬಳಸ್ಬೋದು. ನೋಡಿ, ಚೆನ್ನಾಗಿ ಲೆವೆಲ್ ಅಪ್ ಆಗಿದೆ. ಕ್ರಮ್ ಕೋಟಿಂಗ್ ಮಾಡಾದ್ಮೇಲೆ ಒಂದು 10 ನಿಮಿಷ ಇದನ್ನ ಫ್ರಿಡ್ಜಲ್ಲಿ ಇಡಿ. ನಂತರ ಇದಕ್ಕೆ ಹೆವಿ ಕ್ರೀಮ್ ಹಾಕಿ ಇವಾಗ ನಾವು ಫೈನಲ್ ಕೋಟಿಂಗ್ ಅನ್ನ ಮಾಡ್ತಾ ಇದೀವಿ. ಇವಾಗ ಸ್ವಲ್ಪ ಹ್ಯೂಜ್ ಕ್ವಾಂಟಿಟಿಯಲ್ಲಿ ನೀವು ಕ್ರೀಮ್ ಅನ್ನ ಹಾಕೊಂಡು ಸ್ಪ್ಯಾಚುಲಾ ಸಹಾಯದಿಂದ ಮುಂಚೆಗೆ ಹೀಗೆ ಮಾಡ್ಕೊಳ್ಳಿ. ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಪ್ರಕಾರ ನೀವು 1/2 kg ಕೇಕನ್ನು ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಮೊದಲಿಗೆ ಸ್ಪ್ಯಾಚುಲಾ ಸಹಾಯದಿಂದ ಈ ರೀತಿಯಾಗಿ ಲೆವೆಲ್ ಅಪ್ ಮಾಡಿಕೊಂಡು ಸ್ಕ್ರೇಪರ್ ತಗೊಂಡು ಅದರಿಂದ ಇದನ್ನ ಸ್ಮೂತ್ ಔಟ್ ಮಾಡ್ಕೊಳ್ಳಿ. ಎಲ್ಲೆಲ್ಲ ತೆಗ್ಗು ಕಾಣಿಸುತ್ತೋ ಅಲ್ಲಿ ಇನ್ನೊಂದು ಸ್ವಲ್ಪ ಕ್ರೀಮ್ ಹಾಕೊಂಡು ಮತ್ತೆ ಸ್ಪ್ಯಾಚುಲಾ ಸಹಾಯದಿಂದ ಎಕ್ಸೆಸ್ ಕ್ರೀಮ್ ಅನ್ನ ತಗೊಂಡು ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಲೆವೆಲ್ ಅಪ್ ಮಾಡ್ಕೊಳ್ಳಿ. ಈ ಥರ ಒಂದು ಹದಕ್ಕೆ ಲೆವೆಲ್ ಅಪ್ ಆದಮೇಲೆ ಮಾರ್ಕೆಟಲ್ಲಿ ನಿಮಗೆ ಆರಾಮಾಗಿ ಕೋಮ್ ಸ್ಕ್ರೇಪರ್ ಅಂತ ಸಿಗುತ್ತೆ. ಅದಿಲ್ಲ ಅಂದರೆ ಫೋಕನ್ನು ಬಳಸಿ ಈ ರೀತಿಯಾದ ಒಂದು ಡಿಸೈನನ್ನು ನೀವು ಕೇಕಿಗೆ ಕೊಡ್ಬೋದು. ಇದಕ್ಕೆ ಫೈನಲ್ ಟಚ್ ಕೊಡೋದಕ್ಕೆ ಕ್ರೀಮಿಗೆ ಸ್ವಲ್ಪ ಬಣ್ಣ ಸೇರಿಸಿ ಕೊನೆಯದಾಗಿ ಈ ರೀತಿ ಫ್ಲವರ್ಸನ್ನು ನಾನಿಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಪ್ರೀತಿಯಿಂದ ಕೇಕ್ ಮನೆಯಲ್ಲೇ ಮಾಡಿದ್ರೆ ಡೆಫಿನೆಟ್ಲಿ ಕೇಕ್ ಬೇಕರಿಗಿಂತ ಒಂದು 100% ಆಗಿ ರುಚಿ ಇದ್ದೇ ಇರುತ್ತೆ. ಸೊ ನಿಮ್ಗೆ ಬೇಕಾಗಿರುವಂಥ ಡಿಸೈನ್ಸನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು.
ಲೈವ್ ಬಂದು ಒಟ್ಟಿಗೆ ಎಲ್ಲ ಸೇರ್ಕೊಂಡು ಕೇಕ್ ಬೇಕ್ ಮಾಡೋಣ ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ಲೈವ್ ಅಂತ ತಿಳಿಸ್ಕೊಡಿ. ಒಂದು ಲೈವ್ ಸೆಷನ್ ಆದಷ್ಟು ಬೇಗ ಮಾಡೋಣ. ಇದು ರೆಡಿ ಆದ್ಮೇಲೆ ಒಂದ್ 2 ಗಂಟೆ ಆದ್ರೂ ನೀವು ಫ್ರಿಡ್ಜ್ ಅಲ್ಲಿ ಇಟ್ರೆ ಆ ಶುಗರ್ ಸಿರಪ್ ತುಂಬಾನೇ ಚೆನ್ನಾಗಿ ಸೋಕ್ ಆಗಿ ಸಾಫ್ಟ್ ಆಗಿ ಬರುತ್ತೆ. ಬಟ್ ಇಲ್ಲಿ ತೋರಿಸ್ತಾ ಇದ್ದೆ, ಹಾಗಾಗಿ ನಾನು ಡೈರೆಕ್ಟ್ ಆಗಿ ಕಟ್ ಮಾಡಿದೀನಿ. ನೀವು ನೋಡ್ತಾ ಇರ್ಬೋದು ಲೇಯರಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಕೊನೆಯದಾಗಿ ನಾನು ಬೇಕ್ ಮಾಡಿ ಫ್ರಾಸ್ಟ್ ಮಾಡಿರೋ ಅಂತ ಕೆಲವು ಕೇಕ್ ಪಿಕ್ಚರ್ಸ್ ಕೂಡ ಹಾಕ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ ಆಗಿ ಲೈಕ್ ಮಾಡಿ. ಹಾಗೆ ಒಟ್ಟಿಗೆ ಬೇಕ್ ಮಾಡಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸ್ಕೊಡಿ. ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್. ಬಾಯ್.